ದಾನು, ದೇವಿ ದಾನಮ್ಮ. ಓ, ನೀವಾ? ಏನಿದು ಹೊಸ ಶಬ್ದ? ದೇವಿ ದಾನಮ್ಮ ಅಂತಿದ್ದೀರಿ? ನಾನ್ಯಾರೋ ಶರಣರು ಬಂದ್ರೇನೋ ಅನ್ಕೊಂಡೆ. ಶರಣರು ಕರೆದರೆ ಮಾತ್ರ ಓವಂತೀಯ? ನಾನು ನಿನ್ನ ಭಕ್ತ ಮಹಾರಾಯ್ತಿ, ನಿನ್ನ ಜೀವದ ಭಕ್ತ. ನನ್ಮೇಲೂ ಸ್ವಲ್ಪ ಕರುಣೆ ಇರ್ಲಿ. ಹಾಗೆ ಹೇಳ್ಬೇಡಿ. ನನ್ನ ಮೇಲೆ ಕರುಣೆ ತೋರಿಸಿ ಈ ಜೀವಕ್ಕೆ ಆಧಾರವಾಗಿ ನಿಂತು ಇಷ್ಟೊಂದು ಸುದೀರ್ಘ ಕಾಲ ನನ್ನ ಆಗು ಹೋಗುಗಳ ಚೈತನ್ಯ ಸ್ವರೂಪಿಗಳಾಗಿದ್ದೀರಿ. ಮಹಾತ್ಮರು ಹೇಳುತ್ತಾರೆ, ಒಂದು ಗಂಡಿನ ಯಶಸ್ಸಿನ ಹಿಂದೆ ಒಂದು ಸ್ತ್ರೀ ಶಕ್ತಿ ಇದ್ದೇ ಇರುತ್ತೆ ಅಂತ. ಆದ್ರೆ ನನಗ್ ಹಾಗಲ್ಲ. ನನ್ನ ಇಹ ಪರ ಮೋಕ್ಷದಾತರೇ ನೀವು. ದಾನು, ನಿನಗೊಂದು ಮಾತು ಕೇಳಲಾ? ಕೇಳಿ. ನೀನು ಮೋಕ್ಷ ಅಪೇಕ್ಷೆ ಪಡ್ತೀಯಲ್ಲ, ಆ ಮೋಕ್ಷ ಪ್ರಾಪ್ತಿಗೆ ಮೋಕ್ಷವೆಂದರೆ ಹಲವರು ಹಲವು ರೀತಿಯಲ್ಲಿ ಆರಾಧಿಸುತ್ತಾರೆ. ಆ ಜಿಜ್ಞಾಸೆ ನನಗೆ ಬೇಡ. ಮತ್ತೆ ಕೆಲವರು ಈ ಮಾನವ ಜನ್ಮ ಬೇಡ, ಮುಕ್ತಿ ಕೊಡು ತಂದೆ ಅಂತಾನೂ ಕೇಳ್ಕೋತಾರೆ. ಆ ಬೇಡಿಕೆಯೂ ನನಗೆ ಇಷ್ಟ ಇಲ್ಲ. ನೊಂದು ಬಂದವರ ಕಣ್ಣೀರು ಒರೆಸಲು ಶಕ್ತಿ ಕೊಡು ತಂದೆ ಎಂದು ದಿನವೂ ಆ ವೀರಮಲ್ಲಯ್ಯನಲ್ಲಿ ಬೇಡ್ಕೋತೀನಿ. 10 ಮಕ್ಕಳ ಅಮ್ಮ ಅಮ್ಮ ಅನ್ನೋ ಕರುಣೆಯ ಮಾತು ಈ ಒಂದೇ ಜನ್ಮಕ್ಕೆ ಕೊನೆಗೊಳ್ಳುವುದು ನನಗೆ ಇಷ್ಟ ಇಲ್ಲ. ಯಾವಾಗಲೂ ಆ ತಾಯ್ತನದ ಮಮತೆಯ ಕೂಗು ನನ್ನ ಜೀವಾತ್ಮಕ್ಕೆ ಕೇಳ್ತಾನೇ ಇರಬೇಕು. ಅವರು ನಿರ್ಮಲವಾಗಿ ಬೇಡಿದ್ದನ್ನ ಆ ಶಿವ ನನ್ನ ಮುಖಾಂತರ ನೀಡ್ತಾನೇ ಇರಬೇಕು. ನನ್ನದೆನ್ನುವುದೇ ಬಂಧನ, ನನ್ನದಲ್ಲ ಎನ್ನುವುದೇ ಮುಕ್ತಿ. ಇದೆಲ್ಲ ಸಾಧ್ಯವೇ ದಾನು? ಸ್ಥಾವರಕ್ಕೆ ಅಳಿವುಂಟು, ಜಂಗಮಕ್ಕೆ ಅಳಿವಿಲ್ಲ ಅನ್ನೋ ಶರಣರ ಮಾತು ಸತ್ಯವೆಂದರೆ ಇದೂ ಸತ್ಯ. ಸಾವಿಲ್ಲದ ಸತ್ಯ ಜಂಗಮವೆಂದೇ ನನ್ನ ಭಾವನೆ. ಈ ಕಟು ಸತ್ಯವನ್ನು ಮುಂದಿನ ಜನಾಂಗ ನಂಬುವರೆ? ಆತ್ಮಗಳ ಮಾತು ಈ ಭೂಮಿಯಲ್ಲಿ ಜ್ಞಾನಾಂಕುರವಾದ ಕ್ಷಣದಿಂದಲೇ ಜಾಗೃತಗೊಂಡಿದೆ. ಹಾಗಿಲ್ಲದಿದ್ದರೆ ಈ ವರ್ಣ ಕತ್ತಲೆಯನ್ನು ಕಳೆಯಲು, ಅಜ್ಞಾನದ ಕತ್ತಲೆ ಕಳೆಯಲು ಬಸವಣ್ಣನಂತಹ, ಚೆನ್ನ ಬಸವಣ್ಣನಂತಹ ಮಹಾಜ್ಞಾನದ ಸೂರ್ಯರು ಹುಟ್ಟುತ್ತಾನೇ ಇರಲಿಲ್ಲ. ಪ್ರತಿಯೊಬ್ಬನು ಕಾಯಕ ಜೀವಿಯಾಗಿರಬೇಕು ಅನ್ನೋದನ್ನ ಸರಳವಾಗಿ ಹೇಳಿದ ಪುಣ್ಯ ಜೀವಿಗಳವರು. ಆದರೂ ಕಣ್ಣು ಮುಚ್ಚಿದ ಮೇಲೆ ಎಲ್ಲವೂ ಕತ್ತಲಲ್ಲವೇ ದಾನು? ದೇಹದ ಕಣ್ಣು ಮುಚ್ಚಿದಾಗ ಮಾತ್ರ ನಿಮ್ಮ ಮಾತು ಸತ್ಯ. ಆದರೆ ಜ್ಞಾನದ ಕಣ್ಣಿಗೆ ರೆಪ್ಪೆಯೇ ಇಲ್ಲ. ನೀನು ಬರ್ತಾ ಬರ್ತಾ ಬಹಳ ಅಂತರ್ಮುಖಿ ಆಗ್ತಾ ಇದೀಯ. ಅತಿ ಚಿಂತೆ ಮಾಡಿದ್ರೆ ದೇಹಕ್ಕೆ ದಣಿವಾಗುತ್ತೆ ದಾನು. ದಣಿವು ಅನ್ನೋ ಪದಕ್ಕೆ ಕೊನೆ ಹೇಳ್ಬೇಕು ಅಂತಾನೇ ಇದ್ದೀನಿ. ಅಂದ್ರೆ ಏನ್ ಹೇಳ್ತಿದ್ಯಾ ದಾನು? ನಾನು ಹೋಗ್ಬೇಕು ಅಂತ ಇದ್ದೀನಿ. ನನ್ನನ್ನು ಕಳಿಸ್ಕೊಡ್ತೀರಾ? ಹುಚ್ಚಿ, ನಿನ್ನ ಸಂಕಲ್ಪಕ್ಕೆ ನಾನೆಂದಾದರೂ ಬೇಡ ಅಂದಿದ್ದೀನ? 12 ವರ್ಷಗಳ ಕಾಲ ಇಡೀ ದೇಶನೇ ಸುತ್ತಿ ಈಗ ಮತ್ತೆ ಹೋಗ್ತಿ ನಿಂತಿದೆಯಲ್ಲ. ಈ ಇಳಿ ವಯಸ್ಸಿನಲ್ಲಿ ನಿನಗೆ ಇನ್ನಷ್ಟು ಆಯಾಸ ಆಗೋದಿಲ್ವೇನು? ಹಸಿವು ಆಯಾಸಗಳಿಲ್ಲದ ಊರಿಗೆ ಹೋಗಬೇಕು ಅಂತ ನನ್ನ ಜೀವ ಹಂಬಲಿಸ್ತಾ ಇದ್ದೀರಿ. ದಾನು, ಹೌದು ರೀ. ನಾನು ಬಂದು ಕೆಲಸ ಮುಗೀತು ಅಂತ ಆ ಮುಳುಗೋ ಸೂರ್ಯ ದಿನ ದಿನ ಹೇಳ್ತಾನೆ ಇದ್ದಾನೆ. ಇನ್ನು ಬಹಳ ಹೇಳಿಸ್ಕೋಬಾರ್ದಲ್ಲ. ಅದಕ್ಕೆ ಮನಸ್ಸು ಈ ನಿರ್ಧಾರಕ್ಕೆ ಬಂದಿದೆ. ನನ್ನ ಒಬ್ಬನ್ನೇ ಬಿಟ್ಟು ನೀನು? ಸಂಕಲ್ಪ ಸಿದ್ಧಿಯೊಳಗೆ ಇಬ್ಬರೂ ಸಿದ್ಧಿ ಪಡೆದವರು ಅಂದ ಮೇಲೆ ನನ್ನ ಸಂಕಲ್ಪ ಮೊದಲು ನೆರವೇರಿಸಿಕೊಡಿ. ಆಮೇಲೆ ನಿಮ್ಮ ಸಂಕಲ್ಪ ನಿಮ್ಮ ಮನಸ್ಸಿಗೆ ಸೇರಿದ್ದು. ದಾನು, ನನಗೆ ಮುತ್ತೈದೆಯಾಗಿ ಹೋಗುವುದಕ್ಕೆ ಆಶೀರ್ವಾದ ಮಾಡಿ, ಆಶೀರ್ವಾದ ಮಾಡಿ. ತಂದೆ ಬಸವಣ್ಣ, ನಾನು ಬರ್ತೀನಿ.
ಇಷ್ಟು ವರ್ಷಗಳ ಕಾಲ ನೀವೆಲ್ಲರೂ ನನ್ನ ಬೆಂಗಾವಲಾಗಿ ಸೇವೆ ಮಾಡಿದ್ದೀರಿ. ಇನ್ನು ಮುಂದೆ ನಿಮ್ಮಿಂದ ಗುಡ್ಡಾಪುರದಲ್ಲಿ ನಿತ್ಯ ದಾಸೋಹ ನಿರಂತರವಾಗಿ ನಡೆಯಲಿ. ಇದೇ ನನ್ನ ಆಸೆ. ಬೇಡ ಅವ್ವ, ಬೇಡ ಅನ್ಬೇಡಿ. ಇದು ನನ್ನ ಆತ್ಮತೃಪ್ತಿಗೆ. ತಗೊಳ್ಳಿ. ಈಶಪ್ಪ ತಾಯಿ, ಈ ಗುಡಿಗೆ ನೀನೇ ಅಡಿಗಲ್ಲು. ಮುಂದಕ್ಕೆ ಅಡಿಗಲ್ಲೇಶ್ವರನೆಂಬ ಹೆಸರಿನಿಂದ ಕೀರ್ತಿವಂತನಾಗು. ಶರಣು. ಮರಣವೇ ಮಹಾನವಮಿ, ಕರುಣೆಯೇ ಪ್ರಾಣ ಪಂಚಮಿ. ಎಂಟೆಂಟು ದಿವಸ ನಿಮ್ಮ ಹಳ್ಳಿಯಾಗ ನಾನು ಇಟ್ಕೋಬೇಡ್ರಿ ಅಂತ ಹೇಳಿದೆ. ತಿಳಿಯಂಗಿಲ್ಲ ನಿಮಗೆ? ಮಳೆ ಬಂದು ಹಳ್ಳ ಕಟ್ಟಿದ್ರೆ ನಾವ ಮಾಡಕ್ಕಾಗತ್ತೆ, ದಾರಿ ಸಿಗಬೇಕ ಬೇಡ? ಅಲ್ರಿಪ್ಪ, ನನ್ನ ಸಂಕಟನ ಅರ್ಥ ಆಗಲಿಲ್ಲ ನಿಮ್ಗೆ ಅಂತೇನ. ಅಲ್ವೋ, ನನಗೆ ಯಾಕೋ ಸಮಾಧಾನ ಇಲ್ಲ. ಹೊಟ್ಯಾಗ ಒಂದು ನಮೂನಿ ತಳಮಳ ಆಗಾಕತ್ತೈತಿ. ಗುಡಿ ಬಂದು ತಿಳಿಯಪ್ಪ. ಇಳಿಸು. ಅಪ್ಪ ಅವ್ರ ಕಣ್ಣಪ್ಪ ಬಂದನ್ರಿ. ಈಗ ಬಂದ್ಯಾ ಕಣ್ಣಪ್ಪ? ಹೋಗ್ಬೇಕಾದ್ರೆ ಇಂಥ ಊರಿಗೆ ಹೋಗ್ತೀನಿ ಅಂತ ಹೇಳೋಗ್ಬಾರ್ದ? ನಿಮ್ಮವ್ವ ನಿನ್ನ ನೆನೆಸಿ ನೆನೆಸಿ ಹೊರಟೋದ್ಲು. ಎಲ್ಲಿಗೆ ಹೋಗ್ತಾ ಬಿಡ್ರಿ, ಮುಂಜಾನೆ ಬಂದ ಬರ್ತಾಳಲ್ಲ, ತಪ್ಪಾತ್ಯವ್ವ ಅಂತ ಕೇಳ್ಕೊತೀನಿ. ಅಯ್ಯೋ ಹುಚ್ಚಪ್ಪ, ಯಾರು ಕರೆದ್ರು ಬರಲ್ಲ, ಶಿವನ ಪಾದ ಸೇರ್ಕೊಂಡ್ಲು. ಇವತ್ತಿಗೆ 5 ದಿನ ಆಯ್ತಪ್ಪ. ಯವ್ವ, ನನ್ನವ್ವ, ನೀ ನನಗೆ ಮೋಸ ಮಾಡಿದೆವ್ವ, ಮೋಸ ಮಾಡಿದಿ. ನನಗೆ ಕೊಟ್ಟ ಮಾತು ತಪ್ಪಿದಿ. ಯಾಕವ್ವ, ಯಾಕ ಈ ಪಾಪಿ ಕಣ್ಣಿಗೆ ಕಾಣಿಸಬಾರ್ದು ಅಂತ ಹೋದಿಯ? ಈ ತಾಪ ಹೆಂಗ ತಡ್ಕೊಳ್ಳ್ಯವ್ವ? ತಾಯಿ ಕಳ್ಕೊಂಡು ತಬ್ಲಿ ಆದ್ನ್ಯವ್ವ, ತಬ್ಲಿ ಆದೇವ. ಇಲ್ಲ, ನೀ ಕೊಟ್ಟ ಮಾತಿಗೆ ತಪ್ಪಕ್ಕೆಲ್ಲ. ಹೇಳು, ನೀ ನಂಗೆ ದರ್ಶನ ಕೊಡ್ತೀನಿ ಅಂದಿದ್ದಿ. ನೀ ನನಗೆ ದರ್ಶನ ಕೊಡು, ಕೊಟ್ಟ ಮಾತು ಉಳಿಸ್ಕೋ. ಇಲ್ಲ, ನನ್ನೂ ನಿನ್ನ ಪಾದಕ್ಕೆ ಸೇರಿಸ್ಕೋ, ಸೇರಿಸ್ಕೋ, ಸೇರಿಸ್ಕೋ. ಕಣ್ಣಪ್ಪ, ಕಣ್ಣಪ್ಪ, ನೋಡಪ್ಪ, ನಾನ್ ಬಂದಿದ್ದೀನಿ, ನಿನ್ನ ದಾನಮ್ಮ. ನನ್ನವ್ವ, ಸಾರ್ಥಕ ಆತ ಈ ಜೀವನ, ಸಾರ್ಥಕ ಆತ. ಇನ್ನು ಮುಂದೆ ನೀನು ಕಣ್ಣಿಲ್ದಿರೋ ಕಣ್ಣಪ್ಪ ಅಲ್ಲ, ಕಣ್ಣು ಕಾಣುವ ಕಣ್ಣಪ್ಪ. ಬ್ಯಾಡ್ತಾಯಿ, ನಿನ್ನ ದರ್ಶನ ಮಾಡಿದ ಮೇಲೆ ಈ ಪ್ರಪಂಚದಾಗ ಏನೂ ನೋಡೋ ಆಶಾ ಇಲ್ಲ ನನಗೆ. ಉಸಿರಿರೋ ತನಕ
ನಿನ್ನ ಗುಣಗಾನ ಮಾಡ್ಕೊಂತಿರ್ತೀನಿ. ಆಮೇಲೆ ನಿನ್ನ ಪಾದ ಸೇರ್ತೀನಿ. ನಿನ್ನ ಪಾದದಾಗ ಒಂದೀಟು ಜಾಗ ಕೊಟ್ಬಿಡು, ಅಷ್ಟು ಸಾಕು.